ನೋಡಿ, ಈಗ ನಾವು ಕೋಳಿ ಮರಿಗಳನ್ನ ಮಾಡಬೇಕಂತ ಅಂದ್ಕೊಂಡಿರೋದು ನೆಕ್ಸ್ಟು ಇದೇ ಫಾರ್ಮ್ನಲ್ಲಿ. ಈ ಥರ ಇಷ್ಟು ಗಲೀಜಾಗಿ ಮರಿಗಳಿಗೆ ಅಂದರೆ ಆಗ್ತಾನೆ ಹುಟ್ಟಿದಂಥ ಒಂದಿನದ ಮರಿಗಳಿಗೆ ಈ ಥರ ಇದ್ರೆ ಸೊ ಇವಾಗ ಎಲ್ಲ ನೀಟಾಗಿ ಸುಣ್ಣ ಹೊಡೆದಾಗಿದೆ. ನೀವೀಗ ನೋಡ್ಬೋದು ಮುಂಚೆ ಹೇಗಿತ್ತು ಈಗ ಹೇಗಾಗಿದೆ, ಎಷ್ಟು ನೀಟ್. ನೋಡಿ, ಈಗ ನಾವು ಕೋಳಿ ಮರಿಗಳನ್ನ ಮಾಡಬೇಕಂತ ಅಂದ್ಕೊಂಡಿರೋದು ನೆಕ್ಸ್ಟು ಇದೇ ಫಾರ್ಮ್ನಲ್ಲಿ. ಇದಕ್ಕಿಂತ ಮುಂಚೆ ನಮ್ಮದು ಕಂದ್ಲೀಲಿ ಫಾರ್ಮ್ ಇತ್ತು. ಈಗ ಇನ್ನೂ ಸ್ವಲ್ಪ ದೊಡ್ಡ ಜಾಗ ಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಕಟಾಯದಲ್ಲಿ ನಾವು ಕೋಳಿ ಮರಿ ಫಾರ್ಮ್ಗಳನ್ನ ಮಾಡ್ತಿದ್ದೀವಿ. ಇದನ್ನು ನಾವು ರೈತರಿಗೆ 1 ಮಂತ್ ಓಲ್ಡ್ ಮರಿಗಳನ್ನ, 1 ತಿಂಗಳು ತುಂಬಿದಂಥ ಮರಿಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಈ ವಿಡಿಯೋದಲ್ಲಿ ನಾವು ನಿಮಗೆ ಕಂಪ್ಲೀಟಾಗಿ ಸ್ಟಾರ್ಟಿಂಗಿಂದ ಕೊನೆವರೆಗೂ ಹೇಗೆ ನೀವು ಮರಿಗಳ ಮನೆಯನ್ನು ರೆಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ. ನೋಡಿ ಮುಂಚೆ ಇದು ಹೇಗಿದೆ ಅಂತ. ಇಲ್ಲಿ ಸದ್ಯಕ್ಕೆ ನಾವು 1.5 ತಿಂಗಳು ತುಂಬಿದಂಥ ಮರಿಗಳನ್ನ ಬಿಟ್ಟಿದ್ದೀವಿ. ಅದು ಇವಾಗ ನೀವು ಏನು ನೋಡ್ತಿದ್ದೀರಲ್ಲ, ಈ ಥರ ಇಷ್ಟು ಗಲೀಜಾಗಿ ಮರಿಗಳಿಗೆ ಅಂದರೆ ಆಗ್ತಾನೆ ಹುಟ್ಟಿದಂಥ ಒಂದಿನದ ಮರಿಗಳಿಗೆ ಈ ಥರ ಇದ್ರೆ ನಡೆಯೋದಿಲ್ಲ. ಕಂಪ್ಲೀಟ್ ಚೇಂಜ್ ಮಾಡಬೇಕಾಗತ್ತೆ. ಅದಕ್ಕೆ ಇದು ಮುಂಚೆ ಹೇಗಿತ್ತು, ಇದನ್ನು ಹೇಗೆ ಪ್ರತಿಯೊಂದು ಜಾಗನೂ ಹೇಗೆ ರೆಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನೀವು ಇಲ್ಲಿ ಸೈಡಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಗೋಡೆ ಎಲ್ಲ ಕಿತ್ತೋಗಿದೆ. ಈ ಭಾಗಗಳನ್ನ ನೀವು ಖಂಡಿತವಾಗ್ಲೂ ಪ್ಲಾಸ್ಟ್ರಿಂಗ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಈ ಜಾಗದಲ್ಲಿ ರೋಗಾಣುಗಳು ಬೆಳವಣಿಗೆ ತುಂಬಾ ಜಾಸ್ತಿ ಇರುತ್ತೆ ಮತ್ತು ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ. ಸೊ ಇದಾದ ನಂತರ ತುಂಬ ಮುಖ್ಯವಾದ ಅಂಶ ಅಂದರೆ ಕೋಳಿ ಶೆಡ್ಡಿನ ಮೇಲ್ಗಡೆ ಇರುವಂತಹ ಜಾಗಗಳಲ್ಲಿ ಯಾವುದೇ ರೀತಿಯ ರಂಧ್ರ ಅಥವಾ ಗ್ಯಾಪ್ಗಳಿದ್ರೆ ಆ ಗ್ಯಾಪ್ಗಳನ್ನ ನೀವು ಖಂಡಿತವಾಗ್ಲೂ ಮುಚ್ಚಲೇಬೇಕಾಗುತ್ತೆ. ಇಲ್ಲ ಅಪ್ಪ ಅಂದರೆ ಏನಾಗುತ್ತೆ ಅಂದರೆ ನೀವು ರಾತ್ರಿ ಫಾರ್ಮಲ್ಲಿ ಇರೋದಿಲ್ಲ, ನೀವು ಲಾಕ್ ಮಾಡ್ಕೊಂಡು ಹೋಗಿರ್ತೀರ. ಆವಾಗ ಏನಾಗುತ್ತೆ ಅಂದರೆ ಬೆಕ್ಕು, ಹೆಗಣ ಇವೆಲ್ಲ ಅಲ್ಲಿಂದ ಹತ್ತಿ ಬಂದು ದಿನ ಒಂದೊಂದೇ ಕೋಳಿ ಮರಿಗಳನ್ನ ಸಾಯಿಸಿ ತಿಂದು ತೊಗೊಂಡು ಹೋಗೋ ಸಾಧ್ಯತೆ ತುಂಬಾ ಜಾಸ್ತಿ. ಅದಕ್ಕೆ ನೀವು ಇದರ ಜಾಗೃತಿನ ವಹಿಸಿ ಖಂಡಿತವಾಗ್ಲೂ ಅದನ್ನು ಮುಚ್ಚಬೇಕಾಗುತ್ತೆ. ಅದಾದ ನಂತರ ಎಲ್ಲ ಕ್ಲೀನಿಂಗ್ನ ನೀಟಾಗಿ ಮಾಡ್ಕೋಬೇಕಾಗ್ತದೆ. ವೀಕ್ಷಕರೇ, ಈಗ ನೀವು ನೋಡ್ಬೋದು ನಾವು ಶೆಡ್ನೆಲ್ಲ ನೀಟಾಗಿ ಧೂಳೆಲ್ಲ ಹೊಡೆದು ಯಾವುದೇ ರೀತಿಯ ಕೊಳೆ ಇಲ್ದಿರೋಂಗೆ ಕ್ಲೀನ್ ಮಾಡಿದ್ದೀವಿ. ಇವಾಗ ನೆಕ್ಸ್ಟ್ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಮೇಯ್ನ್ಲಿ ಮರಗಳಲ್ಲಿ ಕೊನೆಗಳಲ್ಲಿ ಗೆದ್ದಲು ಹುಳಗಳಿರುತ್ತೆ. ಗೆದ್ದಲು ಹುಳ ಮತ್ತು ಇನ್ನೂ ನಾನಾ ರೀತಿಯ ಹುಳಗಳಿರುತ್ತೆ. ಅವು ಸಾಯುವ ಹಾಗೆ ನಾವು ಔಷಧಿನ ಹೊಡಿಬೇಕಾಗುತ್ತೆ. ಸೊ ಅದಕ್ಕೆ ನಾವು ಇವಾಗ ಯೂಸ್ ಮಾಡ್ತೀವಿ ಸೈಪರ್ಮೆಥ್ರಿನ್ನ ಯೂಸ್ ಮಾಡ್ತೀವಿ. ಈ ಸೈಪರ್ಮೆಥ್ರಿನ್ ಔಷಧಿ ಯಾವುದೇ ಥರದ ಹುಳ ಕ್ರಿಮಿಕೀಟಗಳಿದ್ದರೆ ಅವನ್ನು ನಾಶ ಮಾಡಿಬಿಡುತ್ತೆ. ಸೊ ಇದನ್ನು ಈಗ ನಾವು ಹೇಗೆ ವಾಟರ್ಗೆ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇಯರ್ಗೆ ಮಿಕ್ಸ್ ಮಾಡಿಬಿಟ್ಟು ಹೇಗೆ ಹೊಡೆಯೋದು ಅನ್ನೋದನ್ನ ತೋರಿಸ್ತೀವಿ. ಇದನ್ನು ಹೊಡೆಯೋಕ್ಕಿಂತ ಮುಂಚೆ ನೀವು ಕೈಗೆ ಗ್ಲೌಸ್ ಹಾಕೋಬೇಕು, ಇಲ್ಲಾಂದರೆ ನಿಮ್ಮ ಬಾಡಿಗೆ ಅಬ್ಸಾರ್ಬ್ ಆಗೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಈಗ ಈ ಸೈಪರ್ಮೆಥ್ರಿನನ್ನು ನಾವು ಏನಿಲ್ಲ ಅಂದರೂ ಪ್ರತಿ ಲೀಟ್ರಿಗೆ 2 ml ಅನ್ನೋ ಹಾಗೆ ಹಾಕಬೇಕಾಗುತ್ತೆ. ನಾನೀಗ ಟೋಟಲ್ 10 ಲೀಟ್ರ್ ವಾಟರನ್ನು ತೊಗೊಂಡಿದ್ದೀನಿ. ಈ 10 ಲೀಟ್ರ್ ವಾಟರ್ಗೆ ಟೋಟಲ್ ನಾನು ಏನೇ ಇಲ್ಲ ಅಂದರೂ 20 mlನ ಆ್ಯಡ್ ಮಾಡ್ತೀನಿ. ನೀವು ಬರ್ಡ್ಸ್ ಇರಬೇಕಾದ್ರೆ ನೀವು 1 ml ತೊಗೋಬೋದು. ಅದೇ ಇವಾಗ ಯಾವುದೇ ರೀತಿಯ ಬರ್ಡ್ಸ್ ಇಲ್ಲ, ಸೊ ಇದಕ್ಕೆ ನೀವು 2 ರಿಂದ 5 ml ತನಕನೂ ಸೇಫಾಗಿ ತೊಗೋಬೋದು. ಇದರ ಆ್ಯಕ್ಷನ್ನು ಏನೇ ಇಲ್ಲ ಅಂದರೂ ಇನ್ನೂ 30 ದಿನ ಇರುತ್ತೆ. ಆವಾಗ ಅದಕ್ಕೆ ಯಾವುದೇ ಥರದ ಹುಳಗಳು ಬರುವ ಸಾಧ್ಯತೆ ತುಂಬ ಕಮ್ಮಿ ಇರುತ್ತೆ ಈ ಶೆಡ್ನಲ್ಲಿ. ನೀವು ನೆಕ್ಸ್ಟು ಈ ಸೈಪರ್ಮೆಥ್ರಿನ್ನ ಹೊಡಿಬೇಕಾದ್ರೆ ಏನಾಗುತ್ತೆ ಅಂದರೆ ನೀಟಾಗಿ ಕೈಗೆ ಗ್ಲೌಸ್ ಹಾಕ್ಕೊಂಡಿರಬೇಕು. ಫುಲ್ಲು ಬಾಡಿಗೆ PPE ಕಿಟ್ಟು, ನಿಮ್ಮ ದೇಹಕ್ಕೆ ಭಾಗದಂಗೆ ತಾಗ್ದಿಲ್ದಂಗೆ, ನೆಕ್ಸ್ಟ್ ಕಣ್ಣಿಗೆ ಕವರ್ ಆಗೋ ಹಾಗೆ ಸಹ ಇದು ಹಾಕಿರಬೇಕು. ಯಾಕಂದರೆ ಇದು ತುಂಬ ಅಬ್ಸಾರ್ಬ್ ಆಗಿಬಿಡುತ್ತೆ, ನಮ್ಮ ದೇಹಕ್ಕೂ ಕೂಡ ಅಬ್ಸಾರ್ಬ್ ಆಗುತ್ತೆ. ನೆಕ್ಸ್ಟ್ ನೀವೇನು ಮಾಡಬೇಕು ಅಂದರೆ ಇದನ್ನು ಆನ್ ಮಾಡ್ಕೊಂಡು ನೀಟಾಗಿ ಎಲ್ಲ ಭಾಗಕ್ಕೂ ಹೊಡಿಬೇಕಾಗುತ್ತೆ. ಎಲ್ಲದಕ್ಕೂ ನೀಟಾಗಿ ಸ್ಪ್ರೇ, ಮೇಯ್ನ್ಲಿ ಮರಗಳಿಗೆ ಕಾರ್ನರ್ಗಳಿಗೆ, ಯಾಕಂದರೆ ಅದೇ ಭಾಗದಲ್ಲಿ ಯಾವತ್ತೂ ಹುಳಗಳೆಲ್ಲ ಜಾಸ್ತಿ ಬರೋದು. ಈಗ ಕಾರ್ನರ್ಸ್ ಏನಿರುತ್ತಲ್ಲ, ಮೂಲೆ ಭಾಗದಲ್ಲೇ ಜಾಸ್ತಿ ಇನ್ಸೆಕ್ಟ್ಸ್ಗಳಿರೋವಂಥದ್ದು. ಸೊ ಆ ಭಾಗಗಳಿಗೆ ಮತ್ತು ಮರದ ಭಾಗಗಳಿಗೆ ನೀವು ನೀಟಾಗಿ ಇದನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಇದನ್ನು ಸ್ಪ್ರೇ ಮಾಡಿದ ನಂತರ ನೀವೇನೇ ಇಲ್ಲ ಅಂದರೂ 12 ಗಂಟೆಗಳ ಅವಧಿ ಇದನ್ನು ಡ್ರೈ ಆಗೋದಕ್ಕೆ ಬಿಡಬೇಕಾಗುತ್ತೆ ಮುಂದಿನ ಸ್ಪ್ರೇ ಹೊಡೆಯೋಕ್ಕಿಂತ ಮುಂಚೆ.
ಸೊ ಈಗ ನಿನ್ನೆ ನಾವು ಏನು ಮಾಡಿದ್ವಿ ಅಂದರೆ ನಾವು ಸೈಪರ್ ಮೆಥ್ರಿನ್ನ ಹಾಕಿ ಎಲ್ಲ ಹುಳಗಳನ್ನ ಸಾಯೋವಂತೆ ಮಾಡಿದ್ವಿ. ಇವತ್ತೇನು ಮಾಡಬೇಕು ಅಂದರೆ ನೆಕ್ಸ್ಟು ನಾವು ಬ್ಲೀಚಿಂಗ್ ಪೌಡರ್ನ ಹಾಕ್ತೀವಿ. ಬ್ಲೀಚಿಂಗ್ ಪೌಡರ್ನ ವಾಟರ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೀವಿ. ಇದು ಯಾಕೆಂದರೆ ಎಲ್ಲ ಥರ ರೋಗಾಣುಗಳು ಮೈಕ್ರೋಬ್ಸ್ ಅಂತ ಹೇಳ್ತೀವಲ್ಲ, ಅವೆಲ್ಲ ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಎಲ್ಲ ಸರ್ಫೇಸ್ಗಳಲ್ಲೂ ಇರುತ್ತೆ. ಅದನ್ನು ನಾಶ ಮಾಡಬೇಕು. ಯಾಕಂದರೆ ಅವು ಈಗ ತಾನೇ ಹುಟ್ಟಿದಂಥ ಮರಿಗಳು, ಅದಕ್ಕೆ ರೋಗ ನಿರೋಧಕ ಶಕ್ತಿ ಆಗ್ತಾನೆ ಉತ್ಪನ್ನ ಆಗ್ತಿರುತ್ತೆ. ಅದರಿಂದ ನಾವು ಎಲ್ಲ ರೋಗಾಣುಗಳನ್ನ ಕ್ಲಿಯರ್ ಮಾಡಬೇಕು. ಸೊ ಈ ಬ್ಲೀಚಿಂಗ್ ಪೌಡರ್ನ ಹೇಗೆ ಹಾಕಬೇಕು ಅಂತ ಅಂದರೆ, ನೀವು 2ರಿಂದ 4 ಗ್ರಾಮ್ ಪ್ರತಿ ಲೀಟ್ರ್ ವಾಟರ್ಗೆ ಹಾಕಬೇಕಾಗುತ್ತೆ. ಸೊ ನಾನೀಗ ಇದಕ್ಕೆ 2 ಗ್ರಾಮ್ ಅಂತ ತೊಗೋತಿದ್ದೀನಿ. 20 ಲೀಟ್ರ್ ಅಂತ ತೊಗೊಂಡ್ರೆ 40 ಗ್ರಾಮು. ಈಗ ನಾನು 4 ಗ್ರಾಮ್ ಪರ್ ಲೀಟರ್ ಅಂತ ತೊಗೊಂಡ್ರೆ 80 ಗ್ರಾಮು. ಸರಾಸರಿ 20 ಗ್ರಾಮ್ಗೆ ನಾನು 80ರಿಂದ 100 ಗ್ರಾಮ್ ಅಷ್ಟು ಬ್ಲೀಚಿಂಗ್ ಪೌಡ್ರ್ ಹಾಕ್ತೀನಿ. ಇದು 1 kg ಬ್ಲೀಚಿಂಗ್ ಪೌಡ್ರು. ಇದರಲ್ಲಿ ನಾನು 100 ಗ್ರಾಮ್ನ ಇದಕ್ಕೀಗ ಹಾಕ್ತಿದ್ದೀನಿ. ಈಗ ನಾನು ಬ್ಲೀಚಿಂಗ್ ಪೌಡರ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಏನೇ ಇಲ್ಲ ಅಂದರೂ ನಮಗೆ 100 ಗ್ರಾಮ್ ಅಷ್ಟು ಬೇಕಾಗಿರುತ್ತೆ. ಇದೊಂದು 10 ಗ್ರಾಮ್ ಇರ್ಬೋದು. ಇದನ್ನು ನಾನು ಹಾಕಿ 100 ಗ್ರಾಮ್ ಇದಕ್ಕೆ ಸರಿಯಾಗಿ ಸ್ಟಿರ್ ಮಾಡ್ತೀನಿ. 100 ಗ್ರಾಮ್ ಬ್ಲೀಚಿಂಗ್ ಪೌಡರ್ ಹಾಕಿದ ನಂತರ ಇದನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಯಾವುದು ಇಲ್ಲದಂತೆ. ಇನ್ನೊಂದು ಮುಖ್ಯವಾದ ಅಂಶ ಏನಂದರೆ, ನೀವು ಯಾವತ್ತೂ ಬ್ಲೀಚಿಂಗ್ ಪೌಡರ್ ಆಗಲಿ ಸೈಪರ್ ಮೆಥ್ರಿನ್ ಆಗಲಿ ಯಾವುದೇ ಔಷಧಿನ ಹೊಡೆಯೋಕ್ಕಿಂತ ಮುಂಚೆ ಕೈಗೆ ನೀಟಾಗಿ ಗ್ಲೌಸ್ ಹಾಕೋಬೇಕಾಗತ್ತೆ. ಮತ್ತು ಮಾಸ್ಕ್ ಕಡ್ಡಾಯ. ಮಾಸ್ಕಲ್ಲಿ ನೀವು ಸರ್ಜಿಕಲ್ ಮಾಸ್ಕ್ನ ಹಾಕಬಾರ್ದು, ಯಾವತ್ತೂ N95 ಮಾಸ್ಕ್ ಹಾಕಬೇಕು. ಯಾಕಂದರೆ ಆ ಸರ್ಜಿಕಲ್ ಮಾಸ್ಕ್ ಅನ್ನೋದೇನಿರುತ್ತಲ್ಲ, ಅದು ನಮ್ಮಿಂದ ಬೇರೆದಕ್ಕೆ ಇನ್ಫೆಕ್ಷನ್ ಬರದಿಲ್ದಂಗೆ ನೋಡ್ಕೊಳ್ಳುತ್ತೆ. ಅದೇ ಹೊರಗಡೆಯಿಂದ ಒಳಗಡೆ ಬರೋದನ್ನ ತಡೆಗಟ್ಟೋಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ. ಸೊ ಅದೆಲ್ಲ ನಾರ್ಮಲ್ ಸರ್ಜಿಕಲ್ ಮಾಸ್ಕು, ನಿಮಗೆ ನೀಲಿ ಕಲರ್ ಮಾಸ್ಕ್ ಬರುತ್ತಲ್ಲ, ಅದು ನೋಡ್ಬೋದು. ಕೆಮ್ಮಿರಬೇಕಾದ್ರೆ, ಶೀತ ಇರಬೇಕಾದ್ರೆ ಹಾಕ್ತೀವಿ. ಸೊ ನಮ್ಮಿಂದ ಬೇರೆಯವ್ರಿಗೆ ಸ್ಪ್ರೆಡ್ ಆಗಬಾರ್ದು ಅಂತ. ಈಗ ನಮಗೆ ಇನ್ಫೆಕ್ಷನ್ ಬರಬಾರ್ದು, ನಾವು ನೀಟಾಗಿರಬೇಕು ಅಂತ ಅಂದರೆ ಈ ಥರ N95 ಮಾಸ್ಕನ್ನು ಹಾಕಬೇಕಾಗುತ್ತೆ. ಮತ್ತು ಕಣ್ಣಿಗೆ ಒಂದು ಪ್ರೊಟೆಕ್ಟಿವ್ ಕವರು ಇರಬೇಕು. ಇಲ್ಲ ಅಂದರೆ ಏನು ಮಾಡುತ್ತೆ ಅಂದರೆ, ಕಣ್ಣು ಭಾರಿ ಸೂಕ್ಷ್ಮ. ಮನುಷ್ಯನಲ್ಲಿ ಕಣ್ಣು ತುಂಬ ಸೂಕ್ಷ್ಮವಾದ ಅಂಗ. ಅದರಿಂದ ಯಾವುದೇ ಥರ ಮೆಡಿಸಿನ್ಗಳು ಅಬ್ಸರ್ವ್ ಆಗುತ್ತಾ ಕ್ಷಮತೆ ಅದಕ್ಕಿದೆ. ಸೊ ನೀವು ಕಣ್ಣಿಗೂ ಕೂಡ ಕವರ್ ಮಾಡ್ಕೊಂಡು ಹುಷಾರಾಗಿ ಹೊಡಿಬೇಕಾಗುತ್ತೆ. ಈಗ ಬ್ಲೀಚಿಂಗ್ ಪೌಡರ್ನ ನಾನು ಸ್ಪ್ರೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಬ್ಲೀಚಿಂಗ್ ಪೌಡರ್ನ ನಾವು ಸ್ಪ್ರೇ ಮಾಡಬೇಕಾದ್ರೆ ಬ್ಲೀಚಿಂಗ್ ವಾಟರ್ ಕ್ರಿಯೇಟ್ ಮಾಡಿದ್ದೇನು ಗೊತ್ತಾ, ನೀವು ಅದರಲ್ಲಿ ನೆನೆಸ್ಬೇಕಾಗುತ್ತೆ. ಸ್ವಲ್ಪ ನೀಟಾಗಿ ನಿಮ್ಮ ಎಲ್ಲ ಎಕ್ವಿಪ್ಮೆಂಟ್ಸು, ಪೌಲ್ಟ್ರಿದು ಯಾವುದೇ ಥರ ಡ್ರಿಂಕರ್, ವಾಟರ್ಗೂ ಸಹ ನೀವು ಇದನ್ನು ಫಾಲೋ ಮಾಡ್ಬೋದು. ಅದರಲ್ಲಿ ಇರುವಂತಹ ರೋಗಗಳು ಅಂದರೆ ಮೈಕ್ರಾಣುಗಳು ಅದೆಲ್ಲ ನಾಶವಾಗುತ್ತೆ. ನೀಟಾಗಿ ನೀವು ಇಡೀ ಶೆಡ್ಡಿನ ಎಲ್ಲ ಭಾಗಕ್ಕೂ ಹಾಕಿ, ನೀವೇನೇ ಇಲ್ಲ ಅಂದರೂ ಇದು ಮಿನಿಮಮ್ 15ರಿಂದ 30 ನಿಮಿಷ ಆ ಸರ್ಫೇಸ್ಗಳಿಗೆ ಟಚ್ ಹಾಕಿ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಮುಖ್ಯವಾದ ಅಂಶ ಏನಂದರೆ, ನೀವು ಯಾವತ್ತೂ ಸ್ಪ್ರೇ ಹೊಡೆಯೋಕ್ಕಿಂತ ಮುಂಚೆ ಧೂಳನ್ನೆಲ್ಲ ನೀಟಾಗಿ ಹೊಡ್ಕೊಂಡಿರಬೇಕಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ, ನೀವು ಯಾವುದೇ ಥರದ ಬ್ಲೀಚಿಂಗ್ ಮಾಡಿರೋದಿರ್ತೀರಲ್ಲ, ಅದು ಯಾವುದೇ ಸಹ ಸಕ್ಸಸ್ ರೇಟ್ ಇರೋದಿಲ್ಲ. ಯಾಕಂದರೆ ನೀವು ಮಾಡಿರುವಂತಹ ಲಿಕ್ವಿಡ್ ಏನಿದೆ ಅದು ಧೂಳು ಮೇಲೆ ಕೂತ್ಬಿಡುತ್ತೆ. ಅದು ನಿಮಗೆ ಮೈಕ್ರಾನುಗಳನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಿಲ್ಲ. ಸೊ ನೀಟಾಗಿ ನೀವು ಎಲ್ಲ ಕಡೆ ತಾಗುವ ಹಾಗೆ ಹೊಡಿಬೇಕಾಗುತ್ತೆ. ಈಗ ನಾವು ಗೋಡೆಗಳಿಗೆ ಸುಣ್ಣ ಹೊಡಿತಿದ್ದೀವಿ. ಈ ಸುಣ್ಣ ಹೊಡೆಯೋದ್ರಿಂದ ಮಿಕ್ಕಿರೋಂಥ ಏನು ರೋಗಾಣುಗಳು ಮೈಕ್ರಾಣುಗಳು ಇರುತ್ತೆ ಅದರೊಳಗೆ, ಅವೆಲ್ಲವೂ ಸಾಯುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಈಗ ಸುಣ್ಣನ ನಾವು ಕಲಿಸ್ಕೊತಿದ್ದೀವಿ. ಈಗ ಸುಣ್ಣನ ಏನು ಮಾಡ್ಕೋತೀವಿ ಅಂದರೆ, ಇದರಲ್ಲಿ ನಾವು ಒಂದು ತಿನ್ ಪೇಸ್ಟ್ ಥರ ಮಾಡ್ಕೋತೀವಿ, ಪೇಂಟ್ ಹೊಡೆಯುವ ಹಾಗೆ. ಇವಾಗ ನಾವು ಇನ್ನೂ ಇದರ ಆ್ಯಕ್ಷನ್ನ ಜಾಸ್ತಿ ಮಾಡಬೇಕು ಅಂದರೆ, ಪ್ರತಿ ಒಂದು 10 kg ಸುಣ್ಣಕ್ಕೆ ನಾವು 1 kg ಬ್ಲೀಚಿಂಗ್ ಪೌಡರ್ನ ಆ್ಯಡ್ ಮಾಡ್ಬೋದು. ಇದು ಆ್ಯಕ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಇದರ ಎಫೆಕ್ಟು ಇನ್ನೂ ತುಂಬ ಜಾಸ್ತಿ ಲಾಂಗ್ ಟೈಮ್ ಇರುತ್ತೆ. ಸೊ ನಾವು ಇವಾಗ ಏನು ಮಾಡ್ತೀವಿ ಅಂದರೆ, ಈಗ ಈ ಸುಣ್ಣ 1 kg ಪ್ಯಾಕೆಟ್, ಇದು ಸುಣ್ಣ, ಈ ಥರದ್ದು ಸುಣ್ಣ ನಾವು ಆ್ಯಡ್ ಮಾಡ್ತಿದ್ದೀವಿ. ಇದಕ್ಕೆ ನಾನು ಒಂದು ಅರ್ಧ kg ಬ್ಲೀಚಿಂಗ್ ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ. ಹೇಳಿದ್ನಲ್ಲ ಆವಾಗಲೇ, ಇದರಿಂದ ಇದಕ್ಕೆ ಹಾಕುವಂಥ ಎಫೆಕ್ಟ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ಇಲ್ಲಿ ನಾನು ಅರ್ಧ kg ಹಾಕಿದ್ದೀನಿ. ಯಾಕಂದರೆ 5 kg ಸುಣ್ಣ, 10 kgಗೆ 1 kg ಬ್ಲೀಚಿಂಗ್ ಪೌಡರ್. ಇದನ್ನು ಇವಾಗ ನಾನು ನೀರು ಹಾಕಿ ಮಿಕ್ಸ್ ಮಾಡ್ತೀನಿ ನೀಟಾಗಿ.
ಇದನ್ನು ತೆಳು ಪೇಸ್ಟ್ ಥರ ಮಾಡ್ಕೊಂಡು ಪೇಂಟ್ ಹೊಡೆಯುವ ಹಾಗೆ ಅನುಕೂಲ ತಕ್ಕಂಗೆ ಮಾಡ್ಕೊತಿದ್ವಿ. ಕೆಳಗಡಿನ ಭಾಗದಲ್ಲಿ ಹಿಡ್ಕೊಂಡಿರುತ್ತೆ, ನೀರು ಸರಿಯಾಗಿ ತಲುಪಿರೋದಿಲ್ಲ. ಬೇಕಾದ್ರೆ ಅದಕ್ಕೆ ನೀವು ಸ್ವಲ್ಪ ಸುಣ್ಣ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸುಣ್ಣ ಹಾಕ್ಕೊಂಡು ನೀರು ಹಾಕ್ಕೊಂಡು ಸಹ ಮಾಡ್ಕೋಬೋದು. ಈ ಥರ ನಾವು ಪೇಸ್ಟ್ನ ರೆಡಿ ಮಾಡ್ಕೋತೀವಿ. ಇದು ಕಲಸಿರೋ ಸುಣ್ಣ ಟೋಟಲ್. ಈಗ ಇದನ್ನು ನಾವು ತೊಗೊಂಡು ನೀಟಾಗಿ ಗೋಡೆಗಳಿಗೆ ಒಂದು ಕಡೆಯಿಂದ ಹೊಡ್ಕೊಬರ್ತೀವಿ. ಹೀಗೆ ಬ್ರಷಲ್ಲಿ ಸಹ ಮಾಡ್ಬೋದು, ರೋಲಲ್ಲಿ ಮಾಡಿದ್ರೆ ತುಂಬ ಬೇಗ ಮುಗಿಯುತ್ತೆ. ಈಗ ನೋಡಿ ಅವರು ಸುಣ್ಣ ಹೊಡಿತಾ ಇದ್ದಾರೆ, ಎಲ್ಲ ಭಾಗಕ್ಕೂ ನೀಟಾಗಿ ಆಗೋ ಹಾಗೆ ಹೊಡಿತಿದ್ದಾರೆ. ಆ ಥರ ಎಲ್ಲ ಭಾಗಗಳನ್ನೂ ನೀವು ಕವರ್ ಮಾಡಬೇಕಾಗತ್ತೆ. ಹೊರಗೆ ನಾವು ಫುಡ್ ಡಿಪ್ ಅಂತ ಒಂದು ರೆಡಿ ಮಾಡ್ಕೋಬೇಕು. ಸೊ ಇವಾಗ ಎಲ್ಲ ನೀಟಾಗಿ ಸುಣ್ಣ ಹೊಡೆದಾಗಿದೆ, ನೀವೀಗ ನೋಡ್ಬೋದು. ಈಗ ನಾವು ಇಲ್ಲಿ ಎಲೆಕ್ಟ್ರಿಕಲ್ ವೈರಿಂಗ್ನ ಮಾಡಿಸ್ತಾ ಇದ್ದೀವಿ. ಈಗ ನಾವು ಬ್ಲೀಚಿಂಗ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಈ ಬ್ಲೀಚಿಂಗ್ ಪೌಡರ್ನ ಎಕ್ವಿಪ್ಮೆಂಟ್ಸ್ನ ಡಿಸ್ಇನ್ಫೆಕ್ಟೆಂಟ್ ಮಾಡೋದಕ್ಕೆ.